ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ನಾವು ವಿರಾಟ ಮತ್ತೆ ಸುಶರ್ಮನ ಯುದ್ಧ ಮತ್ತೆ ಭೀಮಸೇನನ ಮೂಲಕ ಸುಶರ್ಮನ ಪರಾಭವ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸುಶರ್ಮ ವಿರಾಟನನ್ನ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಯುಧಿಷ್ಠಿರ ಭೀಮನಿಗೆ ಹೇಳ್ತಾನೆ, ವಿರಾಟನನ್ನ ಅವನು ಎಳ್ಕೊಂಡು ಹೋಗ್ತಾ ಇದ್ದಾನೆ, ನೀನ್ ಹೋಗಿ ಅವನನ್ನ ಬಿಡಿಸ್ಕೊಂಡ್ ಬಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಯ್ತು, ನೀವೀಗ ಆಜ್ಞೆ ಕೊಟ್ಟಿದ್ದೀರಲ್ಲ, ಬಿಡಿ, ಯೋಚನೆ ಮಾಡಬೇಡಿ, ಈ ಮರವನ್ನೇ ನಾನು ಗದೆಯನ್ನಾಗಿ ಮಾಡಿಕೊಂಡು ಶತ್ರುಗಳ ಜೊತೆ ಹೋರಾಡ್ತೀನಿ, ಅವರನ್ನೆಲ್ಲ ನಾಶ ಮಾಡ್ತೀನಿ ಅಂತ ಭೀಮಸೇನ ಹೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಭೀಮಸೇನ, ಇಂಥ ಸಾಹಸದ ಕೆಲಸವನ್ನ ಮಾಡಬೇಡ, ಈ ವೃಕ್ಷ ಹೀಗೆ ನಿಂತಿರೋದಕ್ಕೆ ಬಿಟ್ಬಿಡು. ನೀನೇನಾದ್ರೂ ಇಂತಹ ಅತಿಮಾನುಷ ಕೆಲಸವನ್ನ, ಅಂದ್ರೆ ಏನು, ಮನುಷ್ಯರು ಮಾಡಕ್ಕಾಗದೇ ಇರುವಂತ ಕೆಲಸವನ್ನ, ಇವರೆಲ್ಲರೂ ದೇವರ ಅಂಶದಿಂದ ಹುಟ್ಟಿರುವಂಥವ್ರು, ಅತಿ ಶಕ್ತಿಶಾಲಿಗಳಲ್ವಾ, ಅಂತ ಕೆಲಸವನ್ನೇನಾದ್ರೂ ಮಾಡಿದ್ರೆ, ಮನುಷ್ಯರು ಮಾಡದೇ ಇರುವಂತ ಕೆಲಸವನ್ನೇನಾದ್ರೂ ನಾವೇನಾದ್ರೂ ಮಾಡಿದ್ರೆ ಜನರು ಗುರುತಿಸ್ಬಿಡ್ತಾರೆ. ಅದಕ್ಕೆ ನೀನ್ ಇವಾಗ ಏನಾದ್ರೂ ವೃಕ್ಷವನ್ನ ಕಿತ್ತರೆ ಅದು ಅತಿಮಾನುಷ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೇನಾದ್ರೂ ನೀನ್ ಮಾಡಿದ್ರೆ ಜನ ನಿನ್ನನ್ನ ಗುರುತಿಸ್ಬಿಡ್ತಾರೆ, ಇವನೇ ಭೀಮ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನೀನು ಬೇರೆ ಯಾವುದಾದ್ರೂ ಮನುಷ್ಯರಿಗೆ ಉಚಿತವಾಗಿರುತ್ತಲ್ಲ ಅಂತ ಶಸ್ತ್ರವನ್ನ ತಗೊಂಡು ನೀನು ಯುದ್ಧ ಮಾಡು ಅಂತಂದ್ಬಿಟ್ಟು ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ. ನೋಡಿ, ಅಲ್ಲಿ ಭೀಮನಿಗೆ ಜೋಶು, ನನಗೆ ಯುದ್ಧ ಮಾಡುವಂತ ಆಜ್ಞೆ ಕೊಟ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಕ್ಷತ್ರಿಯರಿಗೆ ವೀರರಲ್ವ ಅವ್ರಿಗೆ ಅದೇ ಬೇಕಾಗಿರೋದು. ಯಾರು ಶತ್ರುಗಳು ಇರ್ತಾರೋ ಅವ್ರ ಜೊತೆ ಯುದ್ಧ ಮಾಡಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಇಲ್ಲಿ ವೇಷ ಮರ್ಸ್ಕೊಂಡಿರೋದ್ರಿಂದ ಅವರು ಸುಮ್ಮನೆ ಇದ್ರು, ಏನು ಮಾಡೋದಕ್ಕೂ ಅವ್ರು ಹಿಂದೆ ಮುಂದೆ ನೋಡಬೇಕು. ಆದರೆ ಅಲ್ಲಿ ಒಬ್ಬ ಬುದ್ಧಿವಂತ ಇರಬೇಕು. ನಮಗೆ ನಾವೇನು ಮಾಡ್ತಾ ಇದ್ದೀವೋ ಅದು ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ಹೇಳೋರೊಬ್ರು ಇರಬೇಕು. ಇಲ್ಲಿ ಯುಧಿಷ್ಠಿರ ಮಹಾರಾಜ ಅದನ್ನು ಯೋಚನೆ ಮಾಡಿ ಹೇಳ್ತಾನೆ, ಈಗೇನಾದರೂ ನಾವು ಮನುಷ್ಯರಿಗಿಂತ ಅಧಿಕವಾದಂಥ ಶಕ್ತಿಯನ್ನು ತೋರಿಸ್ಬಿಟ್ರೆ ನಾವೇ ಪಾಂಡವರು ಅಂತ ಗುರುತಿಸ್ಬಿಡ್ತಾರೆ. ಅದಕ್ಕೆ ನೀನು ಈ ರೀತಿ ಕೆಲಸ ಮಾಡಬೇಡ ಅಂತ ಹೇಳ್ತಾನೆ. ಧರ್ಮರಾಜ ಈ ರೀತಿ ಹೇಳಿದ ಮೇಲೆ ಭೀಮಸೇನ ಏನು ಮಾಡ್ತಾನೆ, ಆಯಿತು ಅಂತ ಬಹಳ ಖುಷಿಯಿಂದ ಏನು ಮಾಡ್ತಾನೆ, ತನ್ನ ಶ್ರೇಷ್ಠ ಒಂದು ಧನಸ್ಸನ್ನು ಎತ್ಕೊಳ್ತಾನೆ. ಮತ್ತು ಹೇಗೆ ಮೇಘಗಳು ನೀರನ್ನು ಸುರಿಸುತ್ತವೋ ಹಾಗೆ ಸುಶರ್ಮನ ಮೇಲೆ ಬಾಣಗಳ ಮಳೆ ಸುರಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ತಮ್ಮಂದರ ಸಹಿತ ಸುಶರ್ಮ ಧನಸ್ಸನ್ನ ಹಿಡ್ಕೊಂಡು ಹಿಂದಿರುಗಿ ಬಂದು ಮತ್ತೆ ಒಂದೇ ನಿಮಿಷದಲ್ಲಿ ಆ ರಥಿಗಳು ಭೀಮಸೇನನ ಜೊತೆ ಕಾದಾಡ್ತಾರೆ. ಅಂದ್ರೆ ಅವರೆಲ್ಲರೂ ಕೂಡ ಭೀಮಸೇನನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಭೀಮಸೇನ ಏನ್ ಮಾಡ್ದ, ಗದೇನ ತಗೊಂಡು ವಿರಾಟನ ಮುಂದೆನೆ 100,000 ರಥಿಗಳನ್ನ, ಗಜಾರೋಹಿಗಳನ್ನ, ಅಶ್ವಾರೋಹಿಗಳನ್ನ ಮತ್ತೆ ಪ್ರಚಂಡ ಧನುರ್ಧಾರಿ ಶೂರ ವೀರರನ್ನ ಹೊಡೆದು ಬೀಳಿಸ್ತಾನೆ. ಮತ್ತು ಅನೇಕ ಪದಾಧಿಗಳಿರ್ತಾರಲ್ಲ ಅವ್ರನ್ನೆಲ್ಲ ಹೊಸ್ಕಾಕ್ಬಿಡ್ತಾನೆ. ಈ ರೀತಿಯ ವಿಕಟ ಯುದ್ಧವನ್ನ ನೋಡಿ ರಣೋನ್ಮತ್ತನಾದಂತಹ ಸುಶರ್ಮನ ಮದ ಹಿಡಿದು ಬಿಡುತ್ತೆ. ಅವನು ನಾನು ಯುದ್ಧ ಮಾಡಬೇಕು, ವಿರಾಟನನ್ನ ಸೋಲಿಸ್ಬೇಕು ಅನ್ಕೊಂಡು ಮದ ಹಿಡ್ದಿರೋ ಆನೆ ಹೇಗೆ ಬರುತ್ತೆ ಹಂಗೆ ಬಂದಿರ್ತಾನಲ್ವಾ. ಇವನು ಈ ರೀತಿ ಸಾಯಿಸ್ತಾ ಇರೋದು, ತನ್ನ ಸೈನಿಕರನ್ನೆಲ್ಲ ಹೊಡೆದಾಕ್ತಾ ಇರೋದು, ಇದನ್ನೆಲ್ಲ ನೋಡಿ ಅವನಿಗೆ ಮದ ಅನ್ನೋದು ಏರಿರುತ್ತಲ್ಲ ಅದು ಇಳಿದೋಗುತ್ತೆ. ಅವನು ಈ ಸೇನೆಯ ಸತ್ಯನಾಶದ ಬಗ್ಗೆ ಚಿಂತಿತನಾದ ಮತ್ತೆ ಹೇಳ್ತಾನೆ, ಅಯ್ಯೋ, ಯಾರು ಪ್ರತಿ ಸಮಯದಲ್ಲೂ ಕೂಡ ಧನಸ್ಸನ್ನ ಕಿವಿಯ ತನಕ ಎಳ್ಕೊಂಡು ಕಾಣಿಸ್ಕೊಳ್ತಾ ಇದ್ನೋ ನನ್ನ ತಮ್ಮ ಮೊದಲೇ ಸತ್ತೋದ್ನಲ್ಲ. ಅಂದರೆ ಅವರ ತಮ್ಮ ಸತ್ತೋಗಿದ್ದನ್ನು ನೋಡಿ ಅವನು ಅಷ್ಟು ಚೆನ್ನಾಗಿ ಅವನು ಧನಸ್ಸನ್ನ ಯೂಸ್ ಮಾಡ್ತಾ ಇದ್ದ, ಧನಸ್ಸನ್ನ ಬಿಡ್ತಾ ಇದ್ದ, ಅಂಥವನೇ ಸತ್ತೋದ್ನಲ್ಲ. ಆಮೇಲೆ ಅವನೇನ್ ಮಾಡ್ತಾನೆ, ಭೀಮಸೇನನ ಮೇಲೆ ಮತ್ತೆ ಮತ್ತೆ ಚೂಪಾದ ಬಾಣಗಳನ್ನು ಬಿಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಪಾಂಡವರೆಲ್ಲರೂ ಕೂಡ ಕೋಪ ಮಾಡ್ಕೊಳ್ತಾರೆ. ಮತ್ತೆ ಕುದುರೆಗಳನ್ನ ತ್ರಿಗರ್ತರು ಎಲ್ಲಿದ್ರು ಆ ಕಡೆ ತಿರುಗಿಸಿ ಅವರ ಮೇಲೆ ದಿವ್ಯಾಸ್ತ್ರಗಳ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾರೆ. ರಾಜ ಯುಧಿಷ್ಠಿರ ಏನು ಮಾಡ್ತಾನೆ, ಮಾತಲ್ಲೇ 1,000 ಯೋಧರನ್ನ ಕೊಂದು ಹಾಕ್ಬಿಡ್ತಾನೆ. ಅಂದ್ರೆ ಭೀಮಸೇನನ ಮೇಲೆ ಬೇಕಾದಷ್ಟು ಬಾಣಗಳನ್ನು ಬಿಡೋದಕ್ಕೆ ಶುರು ಮಾಡ್ತಾನಲ್ಲ, ಆವಾಗ ಈಗ ನಾವು ಸುಮ್ಮನೆ ಇದ್ರೆ ಆಗೋದಿಲ್ಲ ಅಂತ ಅವರೆಲ್ಲರೂ ಕೂಡ ಯುದ್ಧ ಮಾಡ್ತಾರೆ. ಮತ್ತು ಯುಧಿಷ್ಠಿರ 1,000 ಯೋಧರನ್ನ ಕೊಂದಾಕ್ತಾನೆ. ಭೀಮಸೇನ 7,000 ತ್ರಿಗರ್ತರನ್ನ ಕೊಂದಾಕ್ತಾನೆ. ಮತ್ತೆ ನಕುಲ 700 ಮತ್ತೆ ಸಹದೇವ 300 ವೀರರನ್ನ ನಾಶ ಮಾಡ್ತಾನೆ. ಕೊನೆಯಲ್ಲಿ ಭೀಮಸೇನ ಸುಶರ್ಮನ ಹತ್ರ ಬರ್ತಾನೆ. ಮತ್ತೆ ತನ್ನ ಚೂಪಾದ ಬಾಣಗಳಿಂದ ಅವನ ಕುದುರೆಗಳನ್ನ ಮತ್ತೆ ಅಂಗರಕ್ಷಕರನ್ನ ಕೊಂದು ಹಾಕ್ತಾನೆ.
ಆಮೇಲೆ ಅವನ ಸಾರಥಿಯನ್ನ ರಥದಿಂದ ಕೆಳಗಡೆ ಬೀಳಿಸ್ತಾನೆ. ಸುಶರ್ಮನ ರಥದ ಚಕ್ರದ ರಕ್ಷಕರಿರ್ತಾರಲ್ಲ, ಮದಿರಾಕ್ಷಸ ಅಂತ ಅವನ ಹೆಸರು, ಅವನು ಭೀಮನ ಮೇಲೆ ಪ್ರಹಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ವೃದ್ಧನಾಗಿದ್ರೂ ಕೂಡ ರಾಜ ವಿರಾಟ ರಥದಿಂದ ಧುಮುಕಿ ಮತ್ತೆ ಗದೆಯನ್ನ ತಗೊಂಡು ಬಹಳ ಜೋರಾಗಿ ಅವನ ಮೇಲೆ ಎಗರ್ತಾನೆ. ರಥಹೀನನಾದ ಕಾರಣ ಸುಶರ್ಮ ಏನು ಮಾಡ್ತಾನೆ, ಪ್ರಾಣ ಉಳಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಈಗ ಅವನ ರಥ, ಅವನ ಸಾರಥಿ, ಆ ಕುದುರೆಗಳು ಎಲ್ಲನೂ ಹಾಳಾಗೋಗಿದೆ, ನಾಶ ಆಗೋಗಿದೆ ಅಲ್ವಾ. ಅದಕ್ಕೀಗ ನಾನಿಲ್ಲಿದ್ದರೆ ನನ್ನ ಪ್ರಾಣನೂ ಹೊರಟೋಗುತ್ತೆ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಆಗ ಭೀಮಸೇನ ಹೇಳ್ತಾನೆ, ರಾಜಕುಮಾರ ಹಿಂದಿರುಗಿ ಬಾ, ನೀನು ಯುದ್ಧದಲ್ಲಿ ಬೆನ್ನು ತೋರಿಸೋದು ಸರಿಯಲ್ಲ. ನೀನು ಈ ಪರಾಕ್ರಮದಿಂದಾನೇ ಬಲವಂತವಾಗಿ ಗೋವುಗಳನ್ನು ಕರ್ಕೊಂಡು ಹೋಗ್ತಾ ಇದೆಯಾ, ಅಂದರೆ ನಿನಗಿರುವಂಥ ಶಕ್ತಿ ಇಷ್ಟೇನಾ? ಈ ಶಕ್ತಿನ ಇಟ್ಕೊಂಡು ನೀನು ಗೋವುಗಳನ್ನೆಲ್ಲ ಎಳ್ಕೊಂಡು ಹೋಗ್ಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದೆಯಾ? ಈ ರೀತಿ ಹೇಳಿ ಅವನು ತಕ್ಷಣ ಏನು ಮಾಡ್ತಾ, ತನ್ನ ರಥದಿಂದ ಎಗರಿ ಮತ್ತೆ ಸುಶರ್ಮನ ಪ್ರಾಣದ ಗ್ರಾಹಕನಾಗಿ ಅವನ ಹಿಂದೆ ಓಡ್ತಾನೆ. ಅಂದರೆ ಈಗ ಇವನನ್ನು ಕೊಲ್ಲಬೇಕು ಅನ್ನೋ ಒಂದು ಮನಸ್ಸಿಟ್ಕೊಂಡು ಅವನು ಓಡೋಗ್ತಾನೆ. ಅವನು ತಕ್ಷಣ ಸುಶರ್ಮನ ಕೂದಲನ್ನು ಹಿಡ್ಕೊಳ್ತಾನೆ ಮತ್ತೆ ಅವನನ್ನು ಎಬ್ಬಿಸಿ ನೆಲದ ಮೇಲೆ ಕುಕ್ಕಿ ಹೊಸ್ಕಾಕ್ತಾನೆ. ಆಮೇಲೆ ಸುಶರ್ಮ ಏನು ಮಾಡ್ತಾನೆ, ಅಳೋದಕ್ಕೆ ಶುರು ಮಾಡ್ತಾನೆ, ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಭೀಮಸೇನ ಅವನ ತಲೆ ಮೇಲೆ ಕಾಲಿನಿಂದ ಒದ್ದು ಮತ್ತು ಅವನ ಎದೆ ಮೇಲೆ ಮಂಡಿ ಊರಿ ಒಂದು ಗುದ್ದುತ್ತಾನೆ. ಅದರಿಂದ ಏನಾಯಿತು, ಅವನು ಮೂರ್ಛನೆ ಹೊರಟೋಗ್ತಾನೆ. ಮಹಾರಥಿ ಸುಶರ್ಮನನ್ನು ಹಿಡ್ಕೊಂಡಿದ್ರಿಂದ ತ್ರಿಗರ್ತದ ಸೇನೆ ಎಲ್ಲವೂ ಕೂಡ ಭಯಭೀತವಾಗಿ ಓಡೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ನಾಯಕ ಈಗ ಸೋತ್ ಹೋಗಿದ್ದಾನೆ ಅಂತ ಗೊತ್ತಾದ್ಮೇಲೆ ನಮ್ಮನ್ನು ಇವನು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಓಡೋದಕ್ಕೆ ಶುರು ಮಾಡ್ತಾರೆ. ಆಗ ಮಹಾರಥಿ ಪಾಂಡವರು ಸಮಸ್ತ ಗೋವುಗಳನ್ನು ಕೂಡ ಹಿಂದಿರುಗಿ ಪಡ್ಕೊಳ್ತಾರೆ. ಮತ್ತು ಸುಶರ್ಮನನ್ನು ಪರಾಸ್ತಗೊಳಿಸಿ ಅವನ ಧನವನ್ನೆಲ್ಲ ಕೂಡ ಕಿತ್ಕೊಳ್ತಾರೆ. ಅವರು ಎಲ್ಲ ತಂದಿರ್ತಾರಲ್ವ, ಅವನ ಹಣ, ಸಂಪತ್ತು, ಅದೆಲ್ಲವನ್ನು ಕೂಡ ಇವರು ಕಿತ್ಕೊಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.